ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್? ಐ ಲೈಕ್ ಇಟ್. ಹಬ್ಬ ಮುಗಿತೋ ಕಾಂತ, ಹಬ್ಬ ಮುಗಿತೋ. ನಮ್ಮ ಕೆಲಸ ಮತ್ತೆ ಶುರುವಾಯ್ತು. ರೊಟೀನ್ ವರ್ಕ್ ನಮ್ಮ ಕೆಲಸ. ನೀನೇನ ಹೇಳೋ ಕಾಂತ, ನಾನು ಪಟಾಕಿ ಬಿಟ್ಟಾಕಿ ಅಂತ ಹೇಳಿದ ತಕ್ಷಣ ಪಟಾಕಿ ಹೊಡೆಯೋದನ್ನೇ ಕಡಿಮೆ ಮಾಡ್ಬಿಟ್ರು. ಐ ಲೈಕ್ ಇಟ್. ಐ ಲವ್ ಯು. ಏನು ಮಾಡೋದು ಹೇಳೋ ಕಾಂತ? ಇಂಥ ಪರಿಸ್ಥಿತಿಯಲ್ಲೇ ನಮ್ಮ ಸ್ಟೇಟ್ನಲ್ಲಿ ನಂಬರ್ಸ್ ಆಫ್ ಕಾಮನ್ ಪೀಪಲ್ ದೀಪಾವಳಿನಲ್ಲಿ ದೀಪ ಹಚ್ಚಿ ಒಬ್ಬಟ್ಟು ಊಟ ಮಾಡ್ಕೊಂಡು ಕರ್ಜಿಕಾಯಿ ಕಜಾಯ ತಿಂದು ಮಲಗೋದೆ ಕಷ್ಟ ಆಗ್ಬಿಟ್ಟಿದೆ. ಇಂಥದ್ರಲ್ಲಿ ಪಟಾಕಿನ ಢಮ್ಮನ್ಸಿ ಜೇಬ್ನಲ್ಲಿರೋ ಕಾಸನ್ನ ಯಾರು ತಾನೇ ಖರ್ಚು ಮಾಡ್ಕೋತಾರೆ ಹೇಳೋಕಂತ? ಹೆಂಗೆ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಲಕ್ಷಕ್ಕೊಂದು ಮಾತು. ಓಕೆ ಇರಲಿ. ಓಕೆ ಫೈನ್. ಇವಾಗ ನಡೆ ಮತ್ತೆ ಎಂದಿನಂತೆ ನನ್ನ ಹಾಡಿ ಡೇವಿಡ್ಸನ್ ಬೈಕ್ನ ಹಾಕೊಂಡು ಸಖತ್ತಾಗಿ ರೌಂಡ್ಸ್ ಹೊಡ್ಕೊಂಡು ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಕೇಳ್ಕೊಂಡು ಬರೋಣ. ನಾಳೆ ಕಾಂತ ನಡೆ. 10 ಬೇಗ ಗಾಡೆ 10 ಜನ ಸ್ಟಾರ್ಟ್ ಮಾಡ್ತೀನಿ. ಜಾಗ ಬೇಡ. ಮತ್ತೇನ್ರಿ ಜಿಟಿ ದೇವೇಗೌಡ್ರೆ, ಮತ್ತೇನು ಸಮಾಚಾರ? ನಿಮಗೊಂದು ಮಾತು ಹೇಳಿಕ್ ಬಯಸ್ತೀನಿ. ಬೇಡ ಅನ್ನೋರು ಯಾರ್ರಿ ಹೇಳ್ರಪ್ಪ. KR ನಗರದ ಐಬಿನಲ್ಲಿ ಚಂದ್ರಪ್ರಭಾ ಅರಸೋರ ಸೀರೆಯನ್ನ ಸೆಳೆದವರು ಯಾರು ಸ್ವಾಮಿ? ಅಲ್ಲ ಇವ್ರ KR ನಗರದ ಐಬಿಯಲ್ಲಿ ಶ್ರೀಮತಿ ಚಂದ್ರಪ್ರಭಾ ಅರಸೋರು ದೇವರಾಜು ಅರಸೋರ ಸುಪುತ್ರಿಯ ಸೀರೆಯನ್ನ KR ನಗರದ ಐಬಿಯಲ್ಲಿ ಸೆಳೆದವರು ಯಾರು ಸ್ವಾಮಿ? ಅಲ್ಲ ಇವ್ರ ಹಂಗೆಲ್ಲ ಮಾತಾಡ್ಬೇಡ್ರಿ. ಸ್ವಲ್ಪ ಉತ್ತರ ಹೇಳ್ಬೇಕಲ್ಲ ಸ್ವಾಮಿ. ಅದು ನಮಗೆ ಗೊತ್ತಿಲ್ಲ ಬಿಡಪ್ಪ. ನೀವು ದುಶ್ಯಾಸನರು, ಗಡ್ಕರಿ ಅವ್ರು ದುಶ್ವಾಸನರು ಅಂತ ಹೇಳ್ಬೇಕಲ್ಲ ಸ್ವಾಮಿ. ಅದರಿ ನಾ ಹೇಳಿದ್ದು ನಮಗೆ ಉತ್ತರ ಗೊತ್ತಿಲ್ಲ. ಚಂದ್ರಪ್ರಭಾ ಅರಸೋರು ಪಾರ್ಟಿ ಕಟ್ಟಕ್ ಹೋಗ್ತಾರೆ. ಓಕೆ, ಎಲ್ಲಿಗೆ? ಬೇರೆ ಬೇರೆ ಕಡೆಗೆಲ್ಲ. ಅವತ್ತು ಐಬಿನಲ್ಲಿ ಚಂದ್ರಪ್ರಭಾ ಅರಸು ಅವ್ರನ್ನ ಇವ್ರು ಕೂತು ಅವ್ರ ಸೀರೆ ಹಿಡಿದು ಎಳಿಸ್ತಾರೆ. ಚಂದ್ರಪ್ರಭಾ ಅರಸು ಐಬಿನಲ್ಲಿ. ಚೇಚೆ ಅದೇನ್ ಕಾಲನಪ್ಪ. ನಮಗೆಲ್ಲ ಈ ಮಹಾಭಾರತದಲ್ಲಿ ದ್ರೌಪದಿ ಸೀರಿನ ದುಶಾಸನ ಸೆಳೆದಿದ್ದು ಗೊತ್ತು. ಈ ಮ್ಯಾಟ್ರ್ ನಮ್ಗೆ ಗೊತ್ತಿಲ್ಲ. ಹಂಗಾಗಿ ನಾವ್ ಇಲ್ಲಿಂದ ರೈಟ್ ಹೇಳ್ತೀವಿ. ನಮ್ಮ ಎಡ್ಡಿಜೆ ಇಲ್ಲೇ ಅದರಲ್ರಪ್ಪ. ಓಕೆ, ಸ್ಟಾಪ್. ಎಡ್ಡಿಜಿ ನಮಸ್ಕಾರ ರೀ. ಮತ್ತೇನು ಸಮಾಚಾರ? ಈ ಸಮಯದಲ್ಲಿ ನಮ್ಮ ರಾಜ್ಯದ ನಾಯಕರಲ್ಲಿ ವಿನಂತಿ ಮಾಡುವಂತದ್ದು, ಹಿಂದೆ ಇದ್ದ ಪಕ್ಷದ ನಾಯಕರಲ್ಲಿ ಏನ್ರಪ್ಪ ಅದು? ನನ್ನನ್ನು ಆರೋಪ ಸ್ಥಾನದಲ್ಲಿ ನಿಲ್ಲಿಸಿದ್ರೆ. ಹೌದು, ನನ್ನಿಂದ ಪಕ್ಷಕ್ಕೆ ಅಪಚಾರ ಆಗಿದೆ, ನಾವು ಒಳ್ಳೆ ಕೆಲಸ ಮಾಡಕ್ಕೆ ಅಡ್ಡಿ ಆಗಿದೆ ಇವರಿಂದ ಅನ್ನುವಂತ ಮಾತುಗಳನ್ನ ಪದೇ ಹೇಳಿದ್ರೆ. ಕರೆಕ್ಟ್. ಈಗ ಮೈದಾನ ಕುಲ್ಲ ಇದೆ. ಅದು ಕರೆಕ್ಟ್. ನೀವು ಯಾವ ರೀತಿ ಬೇಕೋ ಈ ಪಕ್ಷವನ್ನ, ಹಿಂದೆ ಇದ್ದ ಪಕ್ಷವನ್ನ ಕಟ್ಟಿ ನೀವು. ನಂದೇನು ಅಭ್ಯಂತರ ಇಲ್ಲ. ಹೆಂಗ್ರಿ? ನಾನು ಅಡ್ಡಿ ಆಗಿದ್ದೆ, ನಾನು ಹೊರ ಬರ್ತಾ ಇದ್ದೇನೆ. ನಾನು ಸ್ವತಂತ್ರವಾಗಿ ನಂದೇ ಆದ ರೀತಿಯಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕೊಟ್ಟಾಗ ನೀವು ಅಡ್ಡಿ ಮಾಡಬೇಡಿ. ಜನ ತೀರ್ಮಾನ ಮಾಡ್ತಾರೆ ಯಾವ ಸರಿ ಯಾವ ತಪ್ಪು. ಹಂಗ ಬಹಳ ಒಳ್ಳೇದಾಯ್ತು ಬಿಡ್ರಿ. ಸದ್ಯಕ್ಕೆ ಈ ರಾಜಕೀಯ ವಿಚಾರ ಬೇಡ. ನೀವು ನಿನ್ನೆ ದೀಪಾವಳಿ ಹೆಂಗ್ ಸೆಲೆಬ್ರೇಟಿ ಮಾಡಿದ್ರಂತ ಸ್ವಲ್ಪ ನಾವು ಜನರಿಗೆ ಹೇಳ್ಬಿಡ್ತೇವೆ. ದೀಪಾವಳಿ ಗೋವಿಂದ ಲೀಲಾವಳಿ. ಓಕೆ, ಇವಾಗ ಸೆಲೆಬ್ರಿಟಿ ಸಾಕು. ಸ್ವಲ್ಪ ಸಿಹಿ ಊಟ ಮಾಡ್ಬಿಡ್ರಿ. ಓಕೆ, ಸ್ಟಾಪ್. ಮತ್ತೇನ್ರಪ್ಪ? ಗಾಗಲ್ ಮೆನ್ ನಮ್ಮ ಬೇಡೂರು ಗೋಪಾಲಕೃಷ್ಣ ಅವರೇ. ಅಲ್ರಿ, ಈ ಕಮಲದ ಬಗ್ಗೆ ಕೆಜೆಪಿ ಅಧ್ಯಕ್ಷರು ಏನೋ ಅಂದ್ರಲ್ಲ? ನಮ್ಮ ಪಕ್ಷದ ಬಗ್ಗೆ ಮಾತಾಡಕ್ಕೆ ಅವರಿಗೆ ಹಕ್ಕಿದೆ. ಈ ಪಕ್ಷದಲ್ಲಿ ರಾಷ್ಟ್ರೀಯ ಕೇಂದ್ರ ಮಂತ್ರಿಯಾಗಿ, ರಾಜ್ಯದಲ್ಲಿ 2-3 ಸರಿ MP ಆಗಿ, ಪಕ್ಷದಲ್ಲಿ ತಿಂದು ತೇಗ್ ಹೋದಂತ ಮನುಷ್ಯ ಇವತ್ತು KJP ಹೋಗ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ಬೋದಾ? ಯಾವ ಹಕ್ಕಿದೆ ಅವರಿಗೆ? ಬಫೂನ್ ಇದ್ದಂಗೆ ಅವರಲ್ಲ. ಯಾವುದು ಅವ್ರಿಗೆ ಅವ್ರನ್ನ ಅಧ್ಯಕ್ಷ ಮಾಡಿರುವಂತದ್ದು ಬಹುಶಃ ಯಡಿಯೂರಪ್ಪನವರು ಪಕ್ಷ ಪಾತಾಳಕ್ಕೆ ಹೋಗುವಂತ ಒಂದು ನಿರ್ದೇಶನ ಕಾಣ್ತದೆ. ಹಂಗೆಲ್ಲ ಅಪಶಕುನ ಏನ್ರಿ? ಓಕೆರಪ್ಪ, ನಿಮ್ಗಂತೂ ಮಾಡಕ್ ಕೆಲಸ ಇಲ್ಲ. ಸುಮ್ಮನೆ ಎಲ್ಲೋ ಟೇಬಲ್ ಕುತ್ಕೊಂಡು ಡೈಲಾಗ್ ಹೊಡ್ತೀರಿ. ನಮಗೆ ಇವಾಗ ಟೈಮ್ ಆಯ್ತು, ಸಿಕ್ಕಾಪಟ್ಟಿ ಕೆಲಸ ಐತಿ, ಬರ್ತೇವಿ. ಬೈ.